ಏನು ಪುನಃ ನಾಮಕರಣ ಆಯಿತು ಆ ಸಂದರ್ಭದಲ್ಲಿ KSDL ಆಗಿ ಒಂದು ಮಾದರಿ ಸಂಸ್ಥೆಯಾಗಿ ಅದು ಮುಂದುವರಿತಾ ಬಂದಿದೆ. ಅವರು ತಮ್ಮ ಏನು ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ತಮ್ಮಣ್ಣ ಭಾಟಿ ಅವರು ಬಾಲಿವುಡಿನ ಒಬ್ರು ನಟರು ಅಂತ ನಟಿ ಎಂದು ಗುರುತಿಸಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸಿದ್ದಾರೆ. ನಮ್ಮ ವಿರೋಧ ಅಥವಾ ನಾವು ಏನಕ್ಕೆ ವಿರೋಧ ವ್ಯಕ್ತಪಡಿಸಿರೋದು ಈ ಒಂದೇನೆ, ಇದು ಕನ್ನಡಿಗರ ಲಾಭಕ್ಕಾಗಿ ನಿರ್ಮಾಣ ಆಗಿರುವಂತದ್ದು ಸಂಸ್ಥೆ. ಮೈಸೂರು ಬ್ರ್ಯಾಂಡ್ ದೃಷ್ಟಿಯಲ್ಲಿ ನಿರ್ಮಾಣ ಆಗಿರುವಂತದ್ದು ಒಂದು ಸಂಸ್ಥೆ. ಹೆಚ್ಚು ನೀವು ಕನ್ನಡಿಗರನ್ನೇ ಗುರುತಿಸಿ ಕನ್ನಡಿಗರ ಒಂದು ಪ್ರೋತ್ಸಾಹಕ್ಕಾಗಿ ಬಳಸಬೇಕಾಗಿರುವಂತದ್ದು ಸಂಸ್ಥೆ. ಈ ಒಂದು ತತ್ವದೊಂದಿಗೆ ಇದು ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ನೀವು ಕನ್ನಡಿಗರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ಈ ಬ್ರ್ಯಾಂಡಿನ ಉದ್ದೇಶ. ಅದರ ಜೊತೆಗೆ ಈಗ ಹಲವಾರು ಉದಾಹರಣೆಗಳಿದಾವೆ. ಕನ್ನಡ ಇದು ಸ್ಯಾಂಡಲ್ವುಡ್ಡಿನ ನಟರು ಇರ್ಬೋದು, ಅವರು ಇಡೀ ಭಾರತದಲ್ಲಿ ಸಮಸ್ತ ಭಾರತೀಯರು ಮೆಚ್ಚಿರ್ತಕ್ಕಂಥ ನಟರು ಇದ್ದಾರೆ. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮೆನ್ ಕೂಡ ಇದ್ದಾರೆ. ಮತ್ತು ಇದೇನು ಬರೀ ಮಹಿಳೆಯರಿಗೆ ಸೀಮಿತ ಆಗಿರುವಂತದ್ದು ಒಂದು ಸೋಪ್ ಅಲ್ಲ. ಸೊ ಇದು ಬೇರೆ ಬೇರೆ ಜೆಂಡರ್ ವೈಸ್ ಕೂಡ ನೀವು ಗುರುತಿಸಬಹುದು. ಮತ್ತೆ ನೀವು ಅನೇಕ ಕನ್ನಡಿಗರು ಇದ್ದಾರೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ನಮ್ಮ ಕ್ರಿಕೆಟರ್ಗಳು ಇರ್ಬೋದು, ನಮ್ದೇ ಆದ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಇರ್ಬೋದು, ಇಡೀ ಭಾರತದಲ್ಲಿ ಅವರು ಪ್ರಖ್ಯಾತ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವರು ಯಾಕೆ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಅಷ್ಟೇ. ಏನು ಪುನಃ ನಾಮಕರಣ ಆಯಿತು ಆ ಸಂದರ್ಭದಲ್ಲಿ KSDL ಆಗಿ ಒಂದು ಮಾದರಿ ಸಂಸ್ಥೆಯಾಗಿ ಅದು ಮುಂದುವರಿತಾ ಬಂದಿದೆ. ಅವರು ತಮ್ಮ ಏನು ಮಾರ್ಕೆಟಿಂಗ್ ದೃಷ್ಟಿಯಲ್ಲಿ ತಮ್ಮಣ್ಣ ಭಾಟಿ ಅವರು ಬಾಲಿವುಡಿನ ಒಬ್ರು ನಟರು ಅಂತ ನಟಿ ಎಂದು ಗುರುತಿಸಿ ಅವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಗುರುತಿಸಿದ್ದಾರೆ. ನಮ್ಮ ವಿರೋಧ ಅಥವಾ ನಾವು ಏನಕ್ಕೆ ವಿರೋಧ ವ್ಯಕ್ತಪಡಿಸಿರೋದು ಈ ಒಂದೇನೆ, ಇದು ಕನ್ನಡಿಗರ ಲಾಭಕ್ಕಾಗಿ ನಿರ್ಮಾಣ ಆಗಿರುವಂತದ್ದು ಸಂಸ್ಥೆ. ಮೈಸೂರು ಬ್ರ್ಯಾಂಡ್ ದೃಷ್ಟಿಯಲ್ಲಿ ನಿರ್ಮಾಣ ಆಗಿರುವಂತದ್ದು ಒಂದು ಸಂಸ್ಥೆ. ಹೆಚ್ಚು ನೀವು ಕನ್ನಡಿಗರನ್ನೇ ಗುರುತಿಸಿ ಕನ್ನಡಿಗರ ಒಂದು ಪ್ರೋತ್ಸಾಹಕ್ಕಾಗಿ ಬಳಸಬೇಕಾಗಿರುವಂತದ್ದು ಸಂಸ್ಥೆ. ಈ ಒಂದು ತತ್ವದೊಂದಿಗೆ ಇದು ಸ್ಥಾಪನೆ ಆಗಿರೋ ಸಂದರ್ಭದಲ್ಲಿ ನೀವು ಕನ್ನಡಿಗರನ್ನ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿರೋದು ಈ ಬ್ರ್ಯಾಂಡಿನ ಉದ್ದೇಶ. ಅದರ ಜೊತೆಗೆ ಈಗ ಹಲವಾರು ಉದಾಹರಣೆಗಳಿದಾವೆ. ಕನ್ನಡ ಇದು ಸ್ಯಾಂಡಲ್ವುಡ್ಡಿನ ನಟರು ಇರ್ಬೋದು, ಅವರು ಇಡೀ ಭಾರತದಲ್ಲಿ ಸಮಸ್ತ ಭಾರತೀಯರು ಮೆಚ್ಚಿರ್ತಕ್ಕಂಥ ನಟರು ಇದ್ದಾರೆ. ಅದ್ರ ಜೊತೆಗೆ ಸ್ಪೋರ್ಟ್ಸ್ ಮೆನ್ ಕೂಡ ಇದ್ದಾರೆ. ಮತ್ತು ಇದೇನು ಬರೀ ಮಹಿಳೆಯರಿಗೆ ಸೀಮಿತ ಆಗಿರುವಂತದ್ದು ಒಂದು ಸೋಪ್ ಅಲ್ಲ. ಸೊ ಇದು ಬೇರೆ ಬೇರೆ ಜೆಂಡರ್ ವೈಸ್ ಕೂಡ ನೀವು ಗುರುತಿಸಬಹುದು. ಮತ್ತೆ ನೀವು ಅನೇಕ ಕನ್ನಡಿಗರು ಇದ್ದಾರೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ನಮ್ಮ ಕ್ರಿಕೆಟರ್ಗಳು ಇರ್ಬೋದು, ನಮ್ದೇ ಆದ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಇರ್ಬೋದು, ಇಡೀ ಭಾರತದಲ್ಲಿ ಅವರು ಪ್ರಖ್ಯಾತ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವರು ಯಾಕೆ ಈ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಅಷ್ಟೇ.